ಪಾಳ್ಯ ಗ್ಯಾಂಗ್ ಹೆಸರು ಕೇಳಿದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬೀಳ್ತಾ ಇತ್ತು. ಈಗ ಬಾಗಲಕೋಟೆಯಲ್ಲಿ ಅಂತಹದ್ದೇ ಶೈಲಿಯ ಮತ್ತೊಂದು ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಕಬ್ಬು ಕಟಾವು ಕಾರ್ಮಿಕರ ವೇಷದಲ್ಲಿ ಬಂದು ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ದೋಚಿದ್ದ ಈ ಖದೀಮರ ಕಹಾನಿ ಎಲ್ಲಿದೆ ನೋಡಿ. ಹಗಲು ಕಬ್ಬು ಕಟಾವು, ರಾತ್ರಿ ಮನೆಗಳ್ಳತನ ಇವರ ಕಾಯಕ. ಗುಳೆದಗುಡ್ಡ ಪೊಲೀಸರಿಂದ 5 ಖದೀಮರ ಬಂಧನ. ಊರ ಹೊರಗಿನ ಕಬ್ಬಿನ ಹೊಲದ ಪಕ್ಕದಲ್ಲೊಂದು ಗುಡಿಸಲು. ಹಗಲಿನಲ್ಲಿ ಬೆವರು ಸುರಿಸಿ ಕಬ್ಬು ಕಟಾವು ಮಾಡುವ ಸೋಗು. ಆದರೆ ರಾತ್ರಿ ಆಗ್ತಾ ಇದ್ದಂತೆ ಇವರ ವೇಷವೇ ಬದಲಾಗುತ್ತೆ. ಮುಖಕ್ಕೆ ಮಾಸ್ಕ್, ಮೈತುಂಬಾ ಜಾಕೆಟ್, ಕೈಯಲ್ಲಿ ಬ್ಯಾಟರಿ ಮತ್ತು ರಾಡ್ ಹಿಡಿದುಕೊಂಡು ಈ ಗ್ಯಾಂಗ್ ಸವಾರಿ ಹೊರಡುತ್ತದೆ. ಮಹಾರಾಷ್ಟ್ರದ ಪರಭಾಣಿ ಜಿಲ್ಲೆಯ ಮಂಗರೂಲ ತಾಂಡಾದ ಈ ಕಿರಾತಕರು ಈಗ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರೇ ಶಂಕರ್ ಪವಾರ್, ಅಭಿ ಭೋಸ್ಲೆ ಸೇರಿದಂತೆ 5 ಈಗ ಕಂಬಿ ಎಣಿಸಿದ್ದಾರೆ. ಈ ಮೋಡಸ್ ಆಪರೆಂಡಿ ಬಗ್ಗೆ ಹೇಳಿದ್ರೆ ಇವರು ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಹೋದ ವರ್ಷ ಕೂಡ ಇವರು ಬಂದಿದ್ರು, ಈ ವರ್ಷ ಕೂಡ ಬಂದಿದ್ದಾರೆ. ಬಂದಾಗ ಇವರು ಫುಲ್ ಡೇ ಅಲ್ಲಿ ಇದು ಏನಿದೆ ಅಲ್ಲಿ ಶುಗರ್ ಕೇನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪರೇಟ್ ಆಗ್ತಾರೆ. ಮತ್ತೆ ಊರಲ್ಲಿ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ, 3 ಜನ ಜೆಂಟ್ಸ್. ಈ ಲೇಡೀಸ್ ಹೋಗಲ್ಲ. ಲೇಡೀಸ್ ಮೇನ್ ಕೆಲಸ ಏನ್ ಕಲ್ತನದು ಪ್ರಾಪರ್ಟಿ, ಏನ್ ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಈ ಗ್ಯಾಂಗ್ ಬಾಗಲಕೋಟೆಯ ಗುಳೆದಗುಡ್ಡ, ಬಾದಾಮಿ ಮತ್ತು ಗದಗ ಜಿಲ್ಲೆಯ ರೋಣ ಭಾಗದಲ್ಲಿ ಒಟ್ಟು 6 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದೆ. ಇವರ ಕಾರ್ಯಾಚರಣೆ ಬಹಳ ವಿಚಿತ್ರವಾಗಿತ್ತು. ಪುರುಷರು ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಕದ್ದುಕೊಂಡು ಬಂದ್ರೆ ಗ್ಯಾಂಗ್ನಲ್ಲಿದ್ದ ಮಹಿಳೆಯರು ಅವುಗಳನ್ನ ಯಾರಿಗೂ ಕೂಡ ಅನುಮಾನ ಬರದಂತೆ ಮಾರಾಟ ಮಾಡಿ ಹಣ ತರ್ತಾ ಇದ್ರು. ಕಬ್ಬು ಕಟಾವು ಮಾಡುವ ನೆಪದಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ರೆಕ್ಕೆ ನಡೆಸಿ ಯಾವ ಮನೆ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅಂತ ಇವರು ಸ್ಕೆಚ್ ಹಾಕ್ತಿದ್ರು. ಹಗಲಿ ಕಬ್ಬು ಕಡಿತಾರ, ರಾತ್ರಿ ತುಡಿಗೆ ಹೋಗ್ತಾರ. ಅವರು ಯಾರು ತುಡಿಗೆ ಹೋಗ್ತಾರ, ಯಾರು ಹೋಗಂಗಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ. ಪೊಲೀಸರು ಗಮನ ಇಡಬೇಕು. ಈಗ ಬಾಗಲಕೋಟೆಯಿಂದ ಎಷ್ಟು ಜನ ಸಿಟಿ ಒಳಗೆ ಅಡ್ಡಾಡ್ತಿರ್ತಾರ, ರಾತ್ರಿ ಬೀಟ್ನವ್ರು ಇರ್ತಾರ, ಅವ್ರನ್ನೆಲ್ಲ ಚೆಕ್ ಮಾಡಬೇಕು. ಐಡಿ ಕಾರ್ಡ್ ತಗೋಬೇಕು ಅವ್ರದ್ದು, ಎಲ್ಲಿಂದ ಬರ್ತೀರಿ, ಎಲ್ಲಿಂದ ಹೋಗ್ತೀರಿ ಅಂತ. ಸಾಮಾನ್ಯ ಜನರಿಗೆ ಹಿಡಿತಿರ್ತಾರೆ ಇವ್ರು ಪೊಲೀಸರು. ಇಂಥವ್ರನ್ನ ನೋಡಿ ಗಮನ ಇಟ್ಟು ಕರೆಕ್ಟ್ ಆಗಿ ಇವ್ರನ್ನ ಹಿಡಿಬೇಕು. ಅಂತವ್ರ ಏನ್ರ ಕಂಡು ಬದ್ದಲ್ಲಿ ಸೀದಾ ಒಳಗೆ ಹಾಕ್ಬೇಕಂತೇಳಿ ನಾವು ಬಾಗಲಕೋಟೆ ವತಿಯಿಂದ ನಾವು ಕೇಳ್ಕೊತಾ ಇದೀವಿ. ಬಾಗಲಕೋಟೆ ಜಿಲ್ಲೆಗೆ ಪ್ರತಿ ವರ್ಷ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಿಂದ ಸುಮಾರು 70 ರಿಂದ 80 ಸಾವಿರ ಕಟಾವು ಕಾರ್ಮಿಕರು ಬರ್ತಾರೆ. ಇವರಲ್ಲಿ ಯಾರು ಅಸಲಿ ಕೆಲಸಗಾರರು, ಯಾರು ಕಳ್ಳರು ಅಂತ ಗುರುತಿಸುವುದೇ ದೊಡ್ಡ ಸವಾಲಾಗಿದೆ. ಸದ್ಯ ಈ ಗ್ಯಾಂಗ್ ಬಂಧನದಿಂದ ರೈತರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು. ಇಂತಹ ಮತ್ತಷ್ಟು ಗ್ಯಾಂಗ್ಗಳು ಸಕ್ರಿಯವಾಗಿರುವ ಶಂಕೆ ಕೂಡ ಪೋಷಿತವಾಗ್ತಾ ಇದೆ. ಏನು ಕಬ್ಬು ಬೆಳೆಗಾರರು ಏನ್ ಮಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗ್ಯಾಂಗ್ಗಳನ್ನ ಅಡ್ವಾನ್ಸ್ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಕಬ್ಬು ಕಡಿಯೋದಕ್ಕೆ ಹಚ್ತಾರೆ. ಆದ್ರೆ ಅಂತ ಒಂದು ಕಬ್ಬು ಕಟಾವು ಮಾಡಲಿಕ್ಕೆ ಬಂದಂತ ಸಾಕಷ್ಟು ಕಾರ್ಮಿಕರು ಕೂಡ ಇವತ್ತು ಡೇ ಟೈಮ್ ಅಲ್ಲಿ ಕಬ್ಬು ಕಟಾವು ಮಾಡ್ತಾರೆ, ಜೊತೆಗೆ ನೈಟ್ ಟೈಮ್ ಅಲ್ಲಿ ಕಳ್ಳತನ ಮಾಡೋದಕ್ಕೆ ಇಳಿದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಹಗಲಿನಲ್ಲಿ ಕಾರ್ಮಿಕರಂತೆ ಕಾಣುವವರು ರಾತ್ರಿ ಕಳ್ಳರಾಗ್ತಾ ಇರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಹೊರ ರಾಜ್ಯದಿಂದ ಬರುವಂತಹ ಕಾರ್ಮಿಕರ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಾಳ್ಯ ಗ್ಯಾಂಗ್ ಹೆಸರು ಕೇಳಿದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬೀಳ್ತಾ ಇತ್ತು. ಈಗ ಬಾಗಲಕೋಟೆಯಲ್ಲಿ ಅಂತಹದ್ದೇ ಶೈಲಿಯ ಮತ್ತೊಂದು ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಕಬ್ಬು ಕಟಾವು ಕಾರ್ಮಿಕರ ವೇಷದಲ್ಲಿ ಬಂದು ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ದೋಚಿದ್ದ ಈ ಖದೀಮರ ಕಹಾನಿ ಎಲ್ಲಿದೆ ನೋಡಿ. ಹಗಲು ಕಬ್ಬು ಕಟಾವು, ರಾತ್ರಿ ಮನೆಗಳ್ಳತನ ಇವರ ಕಾಯಕ. ಗುಳೆದಗುಡ್ಡ ಪೊಲೀಸರಿಂದ 5 ಖದೀಮರ ಬಂಧನ. ಊರ ಹೊರಗಿನ ಕಬ್ಬಿನ ಹೊಲದ ಪಕ್ಕದಲ್ಲೊಂದು ಗುಡಿಸಲು. ಹಗಲಿನಲ್ಲಿ ಬೆವರು ಸುರಿಸಿ ಕಬ್ಬು ಕಟಾವು ಮಾಡುವ ಸೋಗು. ಆದರೆ ರಾತ್ರಿ ಆಗ್ತಾ ಇದ್ದಂತೆ ಇವರ ವೇಷವೇ ಬದಲಾಗುತ್ತೆ. ಮುಖಕ್ಕೆ ಮಾಸ್ಕ್, ಮೈತುಂಬಾ ಜಾಕೆಟ್, ಕೈಯಲ್ಲಿ ಬ್ಯಾಟರಿ ಮತ್ತು ರಾಡ್ ಹಿಡಿದುಕೊಂಡು ಈ ಗ್ಯಾಂಗ್ ಸವಾರಿ ಹೊರಡುತ್ತದೆ. ಮಹಾರಾಷ್ಟ್ರದ ಪರಭಾಣಿ ಜಿಲ್ಲೆಯ ಮಂಗರೂಲ ತಾಂಡಾದ ಈ ಕಿರಾತಕರು ಈಗ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರೇ ಶಂಕರ್ ಪವಾರ್, ಅಭಿ ಭೋಸ್ಲೆ ಸೇರಿದಂತೆ 5 ಈಗ ಕಂಬಿ ಎಣಿಸಿದ್ದಾರೆ.
ಈ ಮೋಡಸ್ ಆಪರಂಡಿ ಬಗ್ಗೆ ಹೇಳಿದ್ರೆ ಇವರು ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಹೋದ ವರ್ಷ ಕೂಡ ಇವರು ಬಂದಿದ್ರು, ಈ ವರ್ಷ ಕೂಡ ಬಂದಿದ್ದಾರೆ. ಬಂದಾಗ ಇವರು ಫುಲ್ ಡೇ ಅಲ್ಲಿ ಅದು ಇದು ಏನಿದೆ ಅಲ್ಲಿ ಶುಗರ್ ಕೇನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪರೇಟ್ ಆಗ್ತಾರೆ. ಮತ್ತೆ ಊರಲ್ಲಿ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ, 3 ಜನ ಜೆಂಟ್ಸ್. ಈ ಲೇಡೀಸ್ ಹೋಗಲ್ಲ. ಲೇಡೀಸ್ ಮೇನ್ ಕೆಲಸ ಏನ್ ಕಲ್ತನದು ಪ್ರಾಪರ್ಟಿ, ಏನ್ ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಈ ಗ್ಯಾಂಗ್ ಬಾಗಲಕೋಟೆಯ ಗುಳೆದಗುಡ್ಡ, ಬಾದಾಮಿ ಮತ್ತು ಗದಗ ಜಿಲ್ಲೆಯ ರೋಣ ಭಾಗದಲ್ಲಿ ಒಟ್ಟು 6 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದೆ. ಇವರ ಕಾರ್ಯಾಚರಣೆ ಬಹಳ ವಿಚಿತ್ರವಾಗಿತ್ತು. ಪುರುಷರು ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಕದ್ದುಕೊಂಡು ಬಂದ್ರೆ ಗ್ಯಾಂಗ್ನಲ್ಲಿದ್ದ ಮಹಿಳೆಯರು ಅವುಗಳನ್ನ ಯಾರಿಗೂ ಕೂಡ ಅನುಮಾನ ಬರದಂತೆ ಮಾರಾಟ ಮಾಡಿ ಹಣ ತರ್ತಾ ಇದ್ರು. ಕಬ್ಬು ಕಟಾವು ಮಾಡುವ ನೆಪದಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ರೆಕ್ಕೆ ನಡೆಸಿ ಯಾವ ಮನೆ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅಂತ ಇವರು ಸ್ಕೆಚ್ ಹಾಕ್ತಿದ್ರು. ಹಗಲಿ ಕಬ್ಬು ಕಡಿತಾರ, ರಾತ್ರಿ ತುಡಿಗೆ ಹೋಗ್ತಾರ. ಅವರು ಯಾರು ತುಡಿಗೆ ಹೋಗ್ತಾರ, ಯಾರು ಹೋಗಂಗಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಪೊಲೀಸರು ಗಮನ ಇಡಬೇಕು. ಈಗ ಬಾಗಲಕೋಟೆಯಿಂದ ಎಷ್ಟು ಜನ ಸಿಟಿ ಒಳಗೆ ಅಡ್ಡಾಡ್ತಿರ್ತಾರ, ರಾತ್ರಿ ಬೀಟ್ನವ್ರು ಇರ್ತಾರ, ಅವ್ರನ್ನೆಲ್ಲ ಚೆಕ್ ಮಾಡಬೇಕು. ಐಡಿ ಕಾರ್ಡ್ ತಗೋಬೇಕು ಅವ್ರದ್ದು, ಎಲ್ಲಿಂದ ಬರ್ತೀರಿ, ಎಲ್ಲಿಂದ ಹೋಗ್ತೀರಿ ಅಂತ. ಸಾಮಾನ್ಯ ಜನರಿಗೆ ಹಿಡಿತಿರ್ತಾರೆ ಇವ್ರು ಪೊಲೀಸರು. ಇಂಥವ್ರನ್ನ ನೋಡಿ ಗಮನ ಇಟ್ಟು ಕರೆಕ್ಟ್ ಆಗಿ ಇವ್ರನ್ನ ಹಿಡಿಬೇಕು. ಅಂತವ್ರ ಏನ್ರ ಕಂಡು ಬದ್ದಲ್ಲಿ ಸೀದಾ ಒಳಗೆ ಹಾಕ್ಬೇಕಂತೇಳಿ ನಾವು ಬಾಗಲಕೋಟೆ ವತಿಯಿಂದ ನಾವು ಕೇಳ್ಕೊತಾ ಇದೀವಿ. ಬಾಗಲಕೋಟೆ ಜಿಲ್ಲೆಗೆ ಪ್ರತಿ ವರ್ಷ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಿಂದ ಸುಮಾರು 70 ರಿಂದ 80 ಸಾವಿರ ಕಟಾವು ಕಾರ್ಮಿಕರು ಬರ್ತಾರೆ. ಇವರಲ್ಲಿ ಯಾರು ಅಸಲಿ ಕೆಲಸಗಾರರು, ಯಾರು ಕಳ್ಳರು ಅಂತ ಗುರುತಿಸುವುದೇ ದೊಡ್ಡ ಸವಾಲಾಗಿದೆ. ಸದ್ಯ ಈ ಗ್ಯಾಂಗ್ ಬಂಧನದಿಂದ ರೈತರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು. ಇಂತಹ ಮತ್ತಷ್ಟು ಗ್ಯಾಂಗ್ಗಳು ಸಕ್ರಿಯವಾಗಿರುವ ಶಂಕೆ ಕೂಡ ಪೋಷಿತವಾಗ್ತಾ ಇದೆ. ಏನು ಕಬ್ಬು ಬೆಳೆಗಾರರು ಏನ್ ಮಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗ್ಯಾಂಗ್ಗಳನ್ನ ಅಡ್ವಾನ್ಸ್ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಕಬ್ಬು ಕಡಿಯೋದಕ್ಕೆ ಹಚ್ತಾರೆ. ಆದ್ರೆ ಅಂತ ಒಂದು ಕಬ್ಬು ಕಟಾವು ಮಾಡಲಿಕ್ಕೆ ಬಂದಂತ ಸಾಕಷ್ಟು ಕಾರ್ಮಿಕರು ಕೂಡ ಇವತ್ತು ಡೇ ಟೈಮ್ ಅಲ್ಲಿ ಕಬ್ಬು ಕಟಾವು ಮಾಡ್ತಾರೆ, ಜೊತೆಗೆ ನೈಟ್ ಟೈಮ್ ಅಲ್ಲಿ ಕಳ್ಳತನ ಮಾಡೋದಕ್ಕೆ ಇಳಿದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಹಗಲಿನಲ್ಲಿ ಕಾರ್ಮಿಕರಂತೆ ಕಾಣುವವರು ರಾತ್ರಿ ಕಳ್ಳರಾಗ್ತಾ ಇರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಹೊರ ರಾಜ್ಯದಿಂದ ಬರುವಂತಹ ಕಾರ್ಮಿಕರ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ದಂಡುಪಾಳ್ಯ ಗ್ಯಾಂಗ್ ಹೆಸರು ಕೇಳಿದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬೀಳ್ತಾ ಇತ್ತು. ಈಗ ಬಾಗಲಕೋಟೆಯಲ್ಲಿ ಅಂತಹದ್ದೇ ಶೈಲಿಯ ಮತ್ತೊಂದು ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಕಬ್ಬು ಕಟಾವು ಕಾರ್ಮಿಕರ ವೇಷದಲ್ಲಿ ಬಂದು ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ದೋಚಿದ್ದ ಈ ಖದೀಮರ ಕಹಾನಿ ಎಲ್ಲಿದೆ ನೋಡಿ. ಹಗಲು ಕಬ್ಬು ಕಟಾವು, ರಾತ್ರಿ ಮನೆಗಳ್ಳತನ ಇವರ ಕಾಯಕ. ಗುಳೆದಗುಡ್ಡ ಪೊಲೀಸರಿಂದ 5 ಖದೀಮರ ಬಂಧನ. ಊರ ಹೊರಗಿನ ಕಬ್ಬಿನ ಹೊಲದ ಪಕ್ಕದಲ್ಲೊಂದು ಗುಡಿಸಲು. ಹಗಲಿನಲ್ಲಿ ಬೆವರು ಸುರಿಸಿ ಕಬ್ಬು ಕಟಾವು ಮಾಡುವ ಸೋಗು. ಆದರೆ ರಾತ್ರಿ ಆಗ್ತಾ ಇದ್ದಂತೆ ಇವರ ವೇಷವೇ ಬದಲಾಗುತ್ತೆ. ಮುಖಕ್ಕೆ ಮಾಸ್ಕ್, ಮೈತುಂಬಾ ಜಾಕೆಟ್, ಕೈಯಲ್ಲಿ ಬ್ಯಾಟರಿ ಮತ್ತು ರಾಡ್ ಹಿಡಿದುಕೊಂಡು ಈ ಗ್ಯಾಂಗ್ ಸವಾರಿ ಹೊರಡುತ್ತದೆ. ಮಹಾರಾಷ್ಟ್ರದ ಪರಭಾನಿ ಜಿಲ್ಲೆಯ ಮಂಗರೂಲ ತಾಂಡಾದ ಈ ಕಿರಾತಕರು ಈಗ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರೇ ಶಂಕರ್ ಪವಾರ್, ಅಭಿ ಭೋಸ್ಲೆ ಸೇರಿದಂತೆ 5 ಈಗ ಕಂಬಿ ಎಣಿಸುತ್ತಿದ್ದಾರೆ. ಈ ಮೋಡಸ್ ಆಪರಂಡಿ ಬಗ್ಗೆ ಹೇಳಿದ್ರೆ ಇವರು ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಹೋದ ವರ್ಷ ಕೂಡ ಇವರು ಬಂದಿದ್ರು, ಈ ವರ್ಷ ಕೂಡ ಬಂದಿದ್ದಾರೆ. ಬಂದಾಗ ಇವರು ಫುಲ್ ಡೇ ಅಲ್ಲಿ ಅದು ಇದು ಏನಿದೆ ಅಲ್ಲಿ ಶುಗರ್ ಕೇನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪರೇಟ್ ಆಗ್ತಾರೆ. ಮತ್ತೆ ಊರಲ್ಲಿ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ, 3 ಜನ ಜೆಂಟ್ಸ್. ಈ ಲೇಡೀಸ್ ಹೋಗಲ್ಲ. ಲೇಡೀಸ್ ಮೇನ್ ಕೆಲಸ ಏನ್ ಕಲ್ತನದು ಪ್ರಾಪರ್ಟಿ, ಏನ್ ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಈ ಗ್ಯಾಂಗ್ ಬಾಗಲಕೋಟೆಯ ಗುಳೆದಗುಡ್ಡ, ಬಾದಾಮಿ ಮತ್ತು ಗದಗ ಜಿಲ್ಲೆಯ ರೋಣ ಭಾಗದಲ್ಲಿ ಒಟ್ಟು 6 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದೆ. ಇವರ ಕಾರ್ಯಾಚರಣೆ ಬಹಳ ವಿಚಿತ್ರವಾಗಿತ್ತು. ಪುರುಷರು ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಕದ್ದುಕೊಂಡು ಬಂದ್ರೆ ಗ್ಯಾಂಗ್ನಲ್ಲಿದ್ದ ಮಹಿಳೆಯರು ಅವುಗಳನ್ನ ಯಾರಿಗೂ ಕೂಡ ಅನುಮಾನ ಬರದಂತೆ ಮಾರಾಟ ಮಾಡಿ ಹಣ ತರ್ತಾ ಇದ್ರು. ಕಬ್ಬು ಕಟಾವು ಮಾಡುವ ನೆಪದಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ರೆಕ್ಕೆ ನಡೆಸಿ ಯಾವ ಮನೆ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅಂತ ಇವರು ಸ್ಕೆಚ್ ಹಾಕ್ತಿದ್ರು. ಹಗಲಿ ಕಬ್ಬು ಕಡಿತಾರ, ರಾತ್ರಿ ತುಡಿಗೆ ಹೋಗ್ತಾರ. ಅವರು ಯಾರು ತುಡಿಗೆ ಹೋಗ್ತಾರ, ಯಾರು ಹೋಗಂಗಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಪೊಲೀಸರು ಗಮನ ಇಡಬೇಕು. ಈಗ ಬಾಗಲಕೋಟೆಯಿಂದ ಎಷ್ಟು ಜನ ಸಿಟಿ ಒಳಗೆ ಅಡ್ಡಾಡ್ತಿರ್ತಾರ, ರಾತ್ರಿ ಬೀಟ್ನವ್ರು ಇರ್ತಾರ, ಅವ್ರನ್ನೆಲ್ಲ ಚೆಕ್ ಮಾಡಬೇಕು. ಐಡಿ ಕಾರ್ಡ್ ತಗೋಬೇಕು ಅವ್ರದ್ದು, ಎಲ್ಲಿಂದ ಬರ್ತೀರಿ, ಎಲ್ಲಿಂದ ಹೋಗ್ತೀರಿ ಅಂತ. ಸಾಮಾನ್ಯ ಜನರಿಗೆ ಹಿಡಿತಿರ್ತಾರೆ
ಅಡ್ಡಾಡ್ತಿರ್ತಾರೆ ಇವ್ರು ಪೊಲೀಸರು. ಇಂಥವ್ರನ್ನ ನೋಡಿ ಗಮನ ಇಟ್ಟು ಕರೆಕ್ಟ್ ಆಗಿ ಇವ್ರನ್ನ ಹಿಡಿಬೇಕು. ಅಂತವ್ರ ಏನ್ರ ಕಂಡು ಬದ್ದಲ್ಲಿ ಸೀದಾ ಒಳಗೆ ಹಾಕ್ಬೇಕಂತೇಳಿ ನಾವು ಬಾಗಲಕೋಟೆ ವತಿಯಿಂದ ನಾವು ಕೇಳ್ಕೊತಾ ಇದೀವಿ. ಬಾಗಲಕೋಟೆ ಜಿಲ್ಲೆಗೆ ಪ್ರತಿ ವರ್ಷ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಿಂದ ಸುಮಾರು 70 ರಿಂದ 80 ಸಾವಿರ ಕಟಾವು ಕಾರ್ಮಿಕರು ಬರ್ತಾರೆ. ಇವರಲ್ಲಿ ಯಾರು ಅಸಲಿ ಕೆಲಸಗಾರರು, ಯಾರು ಕಳ್ಳರು ಅಂತ ಗುರುತಿಸುವುದೇ ದೊಡ್ಡ ಸವಾಲಾಗಿದೆ. ಸದ್ಯ ಈ ಗ್ಯಾಂಗ್ ಬಂಧನದಿಂದ ರೈತರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು, ಇಂತಹ ಮತ್ತಷ್ಟು ಗ್ಯಾಂಗ್ಗಳು ಸಕ್ರಿಯವಾಗಿರುವ ಶಂಕೆ ಕೂಡ ಪೋಷಿತವಾಗ್ತಾ ಇದೆ. ಏನು ಕಬ್ಬು ಬೆಳೆಗಾರರು ಏನ್ ಮಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗ್ಯಾಂಗ್ಗಳನ್ನ ಅಡ್ವಾನ್ಸ್ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಕಬ್ಬು ಕಡಿಯೋದಕ್ಕೆ ಹಚ್ತಾರೆ. ಆದ್ರೆ ಅಂತ ಒಂದು ಕಬ್ಬು ಕಟಾವು ಮಾಡಲಿಕ್ಕೆ ಬಂದಂತ ಸಾಕಷ್ಟು ಕಾರ್ಮಿಕರು ಕೂಡ ಇವತ್ತು ಡೇ ಟೈಮ್ ಅಲ್ಲಿ ಕಬ್ಬು ಕಟಾವು ಮಾಡ್ತಾರೆ, ಜೊತೆಗೆ ನೈಟ್ ಟೈಮ್ ಅಲ್ಲಿ ಕಳ್ಳತನ ಮಾಡೋದಕ್ಕೆ ಇಳಿದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಹಗಲಿನಲ್ಲಿ ಕಾರ್ಮಿಕರಂತೆ ಕಾಣುವವರು ರಾತ್ರಿ ಕಳ್ಳರಾಗ್ತಾ ಇರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಹೊರ ರಾಜ್ಯದಿಂದ ಬರುವಂತಹ ಕಾರ್ಮಿಕರ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.